ರಾಜ್ಯದಲ್ಲಿ 2 ವರ್ಷ 2 ತಿಂಗಳು ಪ್ರತಿದಿನ ಜನರ ಮನಸ್ಸಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಸುದ್ದಿ, ಮುಖ್ಯಮಂತ್ರಿಗಳ ಬದಲಾವಣೆ. ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಪ್ರಕಾರ 2.5 ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಚಾನಲ್ ಅಲ್ಲಿ ಮಾತಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಕಳೆದ 6 ತಿಂಗಳಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ಬದಲಾವಣೆ ಗ್ಯಾರಂಟಿ, ಸಿದ್ದರಾಮಯ್ಯ ಅತಂತ್ರ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೋ ಕ್ಲೋಸ್ ಮಾಡ್ಬಿಡಪ್ಪ, ಯಾರು ಬರೋದು ಹೋಗೋದು ಮಾತಾಡೋದು. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ನಾನು ಕಳೆದ ವಾರ ಹೇಳಿದವನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಶೋಕ್ ಅವರ ಜ್ಯೋತಿಷ್ಯ ಹೇಳ್ತಾರ ಅಂತ. ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ. ಕಾಂಗ್ರೆಸ್ಸಿನ MLAಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ MLAಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ. ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಂತ್ರಿ ರಾಜಣ್ಣ ಅವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಬದಲಾವಣೆ ಶತಸಿದ್ಧ. ಈ ಸರ್ಕಾರ ಕಳೆದ 2 ವರ್ಷ 2 ತಿಂಗಳಲ್ಲಿ ಟೇಕ್ ಆಫೇ ಆಗಿಲ್ಲ. ಇಡೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ 2 ವರ್ಷ 2 ತಿಂಗಳು ಕಳೆದುಬಿಟ್ಟಿದ್ದಾರೆ. ಅಭಿವೃದ್ಧಿ ಶೂನ್ಯ. MLAಗಳೆಲ್ಲ ತಿರುಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ MLAಗಳು ಬೆಂಬಲನೂ ಇಲ್ಲ. ದಿಗ್ವಿಜಯ ಇವರು ಬಂದಾಗ, ಯಾರು ಸುರ್ಜೇವಾಲಾ ಬಂದಾಗ MLAಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ. ಮುಖ್ಯಮಂತ್ರಿ ಬಗ್ಗೆ ಕಳೆದ 2 ವರ್ಷ ಅವಧಿಯಲ್ಲಿ ನಮಗೇನು ಅನುದಾನ ಕೊಟ್ಟಿಲ್ಲ. ನಾವು ಏರಿಯಾದಲ್ಲಿ 2 ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದಾಗ ತೆಂಗಿನಕಾಯಿ ಹೊಡೆದ್ರಿ, ಇದುವರೆಗೂ ಕೆಲಸನೇ ಪ್ರಾರಂಭ ಆಗಿಲ್ಲ. ಜನ ನಮ್ಮ ತಲೆಗೆ ತೆಂಗಿನಕಾಯಲ್ಲಿ ಹೊಡೆಯುವಂಥ ಕಾಲ ಬಂದಿದೆ. ಅದಕ್ಕೆ ನ್ಯಾಯ ಕೊಡಿ ಅಂತೇಳಿ ಕೇಂದ್ರದ ನಾಯಕರನ್ನು ಕೇಳಿದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅದೇನೋ ಗಾದೆ ಇದೆ, ಕಾಗೆ ಕೂತ್ಕೊಳ್ಳೋಕ್ಕೂ ಕೊಂಬೆ ಬೀಳೋಕ್ಕೂ ಕೊಯಿನ್ಸೈಡ್ ಆಗೋಯ್ತಂತೆ. ಅಂದರೆ ಕೊಂಬೆ ಬೀಳೋ ಸ್ಟೇಜಲ್ಲಿ ಕರೆಕ್ಟಾಗಿ ಇತ್ತು, ಅದ್ರ ಮೇಲೆ ಕಾಗೆ ಕೂತ್ಬೇಕು, ಕಾಗೆ ಕೂತ್ಬೇಕು. ಈಗ OBC ಅಧ್ಯಕ್ಷರು ಮಾಡಿದಾರ, ರಾಷ್ಟ್ರೀಯ ಅಧ್ಯಕ್ಷರು, OBCಯ ಸಲಹಾ ಮಂಡಳಿ ಅಧ್ಯಕ್ಷರು. ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ. ರಾಜ್ಯದಲ್ಲಿ ಇಲ್ಲ ಖರ್ಗೆ ಆಸೆ ಇದೆ, ಬಹಳ ಆಸೆ. ಪಾಪ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಎಲ್ಲ ಈ ಕಾಂಗ್ರೆಸ್ ಅವರೆಲ್ಲ ಸೇರಿ. ಕಾಂಗ್ರೆಸ್ದವರು ಎಲ್ಲರನ್ನು ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು. ಈಗ ಅವ್ರಿಗೊಂದು ಬಾಗಿಲು ತೆಗೆದಾಕೊಂಡಿದೆ. ಖರ್ಗೆ ಬರ್ತಾರ, ಸಿದ್ದರಾಮಯ್ಯ ಬರ್ತಾರ, ಪರಮೇಶ್ವರ್ ಬರ್ತಾರ, ಯಾರು ಬರ್ತಾರೆ? ಬರೋದು ಡಿ ಕೆ ಶಿವಕುಮಾರ್ ಮೇನ್ ಲಿಸ್ಟಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್. ಒಟ್ಟಾರೆ ಈ ಸರ್ಕಾರ 2 ವರ್ಷನೂ ಕೂಡ ಇದೇ ಅತಂತ್ರದಲ್ಲೇ ನಡೀತದೆ. ಅವ್ರಿಗೆ ಆಸೆ, ಬಹಳ ಆಸೆ ಇದೆ. ಅವ್ರ ಕೊನೆಯ ಆಸೆ ಇದೊಂದ್ಸರಿ, ಏನಾನ ಒಂದ್ಸರಿ ನಾನು ಆಡ್ಬೇಕು ಅನ್ನೋದು. ಅವ್ರ ಪಾಪ ಅವ್ರ ಜೊತೆ ಇದ್ದಂತ ಧರ್ಮಸಿಂಗ್ ಆಗೋದ್ರು ಅವರು. ಅಂದ್ರೆ ಅವಾಗ ಕಿಲಾಡಿ ಜೋಡಿ ಅಂತ ಇತ್ತು ಅವ್ರಿಬ್ಬರು. ಪ್ರತಿ ಸರಿನೂ ದೇವೇಗೌಡರು ಪ್ರಪೋಸ್ ಮಾಡಿದಾಗೂ ಕೂಡ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಪದವಿ ಮಿಸ್ ಆಗೋದು. ದೇವೇಗೌಡರು ಹೇಳಿದ್ರು ಅವ್ರನ್ನೇ ಮಾಡಿ ನಾವು ಬೆಂಬಲ ಮಾಡ್ತೀನಿ ಅಂತ, ಅವಾಗೂ ಅವ್ರಿಗೆ ಸಿಕ್ಕಿಲ್ಲ. ಪ್ರತಿ ಸರಿ ಹತ್ತತ್ರ ಬರ್ತಾರೆ,
ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಕೊಟ್ಬಿಡ್ತಾರೆ. ಈಗ ಅವ್ರಿಗೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಬಂದರೂ ಬರ್ಬೋದು, ಇಲ್ಲಾಂದರೆ ಪರ್ಮನೆಂಟ್ ಟವಲ್ ಹಾಕಿರೋ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡು ಒಟ್ಟಿನಲ್ಲಿ ಇದು ಮ್ಯೂಸಿಕಲ್ ಚೇರ್ ಥರ ನಡೀತಾ ಇದೆ. ಮ್ಯೂಸಿಕಲ್ ಚೇರ್ ಇದೆ, ಯಾರಾಗ್ತಾರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬದಲಾವಣೆ ಅಂದರೆ ಗ್ಯಾರಂಟಿ. ರಾಜ್ಯದಲ್ಲಿ ಏನೋ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಜನ ತಿಳ್ಕೊಂಡಿದ್ರು. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ರಾಯರೆಡ್ಡಿಯವರು ನಿನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ. 2,000 ಬೇಕಾ, ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ, ಅವನೊಬ್ಬ ಕರೆಕ್ಟಾಗಿ ಹೇಳಿದ, ಸತ್ಯ ಹೇಳಿದ. ಅವನಿಗೆ ನಾವೇನ ಅಧಿಕಾರಕ್ಕೆ ಬಂದರೆ ನಾನು ರಾಯರೆಡ್ಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ. ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಶಸ್ತಿಯನ್ನು ಅವ್ರಿಗೆ ಕೊಡ್ತೀನಿ ನಾನು 100%. ಸತ್ಯ ಹೇಳಿದ, ಸತ್ಯವಂತ ರಾಯರೆಡ್ಡಿ, ಸತ್ಯವಾನ್ ರಾಯರೆಡ್ಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಅವ್ರಿಗೆ ನಾವು ಕೊಡೋರಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರಿಗೆ ಕೊಡ್ತೀವಿ. ಕರೆಕ್ಟಾಗಿ ಹೇಳಿದ. ಎಲ್ಲ MLAಗಳು ಅದೇ ಹೇಳ್ತಾ ಇರೋದು. ಅದನ್ನು ಓಪನ್ ಆಗಿ ಜನಗಳ ಮುಂದೆ ಹೇಳಿದ್ದಾರೆ ರಾಯರೆಡ್ಡಿ. ಆ ಪರಿಸ್ಥಿತಿ ಕರ್ನಾಟಕ. ರಾಯರೆಡ್ಡಿನೇ ಸಲಹೆಗಾರರು, ಮುಖ್ಯಮಂತ್ರಿಯ ಸಲಹೆ ಕೊಡೋರು ಫೈನಾನ್ಸ್. ಅವ್ರದೇ ಈ ಸ್ಥಿತಿ ಆದಮೇಲೆ ರಾಜ್ಯದಲ್ಲಿ ಈ ಸರ್ಕಾರ ಪಾಪರ್ ಆಗಿರೋಂಥದ್ದು ಇದಕ್ಕಿಂತ ದೊಡ್ಡ ಉದಾಹರಣೆ. ದಿಸ್ ಇಸ್ ಪಾಪರ್ ಸರ್ಕಾರ. ಜನಗಳ ಕೈಗೆ ಚಿಪ್ ಕೊಟ್ಬಿಡ್ತಾರೆ. ಹೋಗೋವಾಗ ಜನಗಳ ಕೈಗೆ ಚಿಪ್ ಕೊಟ್ಬಿಟ್ಟು ಹೋಗುವಂತ ಸರ್ಕಾರ ಇದೆ. ಅದರಿಂದ ಈ ಸರ್ಕಾರದ ಮೇಲೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಹಾಸನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಮಂತ್ರಿಗಳು ಹೋಗ್ತಾನೆ ಇಲ್ಲ. 2 ತಿಂಗಳಾಗಿದೆ ಅಲ್ಲಿ ಜಿಲ್ಲಾ ಮಂತ್ರಿಗಳು. ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾರೆ ಕೋವಿಡ್ ಲಸಿಕೆ ಅಂತೇಳಿ. ಈಗ ಅದನ್ನು ಕೂಡ ಪ್ರೂವ್ ಆಗಿದೆ, ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತೇಳಿ. ಕಾರಣ ಏನು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ, ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ. ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋಗ್ತೀನಿ. ಅದೇ ರೀತಿ ಕಾಫಿ ಏನು ಬೀಜ ಇತ್ತು, ಅದು ಅತಿಯಾದ ಮಳೆಯಿಂದ ಬೀಜ ಎಲ್ಲ ಕೊಳೆತು ಬೀಳ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಸರಿಯಾದಂಥ ರೀತಿ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು. ಅದಕ್ಕೋಸ್ಕರ ಆ ಹೋರಾಟಕ್ಕೆ ನಾನು ನಾಳೆ ಹೋಗಿ ಭೇಟಿ ಮಾಡಿ ಸಕಲೇಶ್ವರಕ್ಕೆ ಹೋಗ್ತಾರೆ. ಸಕಲೇಶ್ವರ ಸಂಬಂಧಪಟ್ಟಂಥ ಒಂದು ಭೇಟಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಈ ಸರ್ಕಾರ ಈ ಚೇರ್ ಕಿತ್ತಾಟದಲ್ಲೇ ಇದೇ ಹೊರತು ರಾಜ್ಯದ ರೈತರ ಕಷ್ಟ ಸುಖ ಸ್ಪರ್ಧನೆ ಮಾಡೋದ್ರಲ್ಲಿ ಹಿಂದೇಟಾಗಿದೆ. ಫಸ್ಟು ಕಾಂಗ್ರೆಸ್ ತಳಕೆಳಗೆ ಆಗೋಗ್ತದೆ, ಅದನ್ನು ನೋಡಿದ್ರೆ ಕಾಂಗ್ರೆಸ್ಸೇ ತಳಕೆಳಗೆ. ದೇಶದಲ್ಲಿ ಏನು ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ. ಕಾಶ್ಮೀರ ಏನು ಕನ್ಯಾಕುಮಾರಿಗೆ ಬರಲ್ಲ, ಕನ್ಯಾಕುಮಾರಿ ಏನು ಕಾಶ್ಮೀರಕ್ಕೆ ಹೋಗಲ್ಲ. ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ, ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗೋದು. ಆ ಪರಿಸ್ಥಿತಿ ರಾಜಣ್ಣವರ ಗಮನಕ್ಕೆ ಬಂದಿರಬೇಕು. ಅವರು ಅದನ್ನ ಹೇಳಿದ್ದಾರೆ. ಮೋಸ್ಟ್ಲಿ ಈ ಗಲಾಟೆಯಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಗಲಾಟೆಯಲ್ಲಿ ಎಷ್ಟು ಜನ ಮಂತ್ರಿಗಳಿಗೆ ಪೊಕ್ಕಾಗುತ್ತೋ ಗೊತ್ತಿಲ್ಲ, ಎಷ್ಟು ಜನ ಭಿನ್ನಮತೀಯರಾಗ್ತಾರೋ ಗೊತ್ತಿಲ್ಲ. ಆಕಾಂಕ್ಷಿಗಳು ದೊಡ್ಡ ಪಟ್ಟಿನೇ ಇದೆ. 100 ಜನ ಇದ್ದಾರೆ ಮಂತ್ರಿಗಳಾಗ. ಆ 100 ಜನದಲ್ಲಿ ಎಷ್ಟು ಜನ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ, ಇನ್ನು ನೆಕ್ಸ್ಟ್ ನಾವು ಗೆಲ್ಲಲ್ಲ, ಗ್ಯಾರಂಟಿ ಗೆಲ್ಲಲ್ಲ. ಯಾಕಂದ್ರೆ ರಾಯರೆಡ್ಡಿನೇ ಹೇಳವ್ರೆ, ರೋಡು ಕೇಳಬೇಡಿ, ನೀರು ಕೇಳಬೇಡಿ, 2,000
ಕೊಟ್ಟಿದ್ದೀರಿ, ಗಂಜಿ ಕುಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಇರೋದ್ರಿಂದ ಮುಂದೆ ಈ ಸರ್ಕಾರ ಬರಲ್ಲ, ದೊಡ್ಡ ಹೊಡೆದಾಟ. ಅದು ಹೇಳಿದ್ರಲ್ಲ ರಾಜಣ್ಣ, ಪ್ರಳಯ ಆಗುತ್ತೆ ಅಂತ. ಗ್ಯಾರಂಟಿ ಕಾಂಗ್ರೆಸ್ಸಲ್ಲಿ ಅಧಿಕಾರದ ಪ್ರಳಯ ಅದೇ ಆಗುತ್ತೆ. ಈಗ 2 ಗುಂಪಾಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಆ ಗುಂಪುಗಳು ಮಧ್ಯೆ ಈಗ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಅದನ್ನು ಸಮಾಧಾನ ಮಾಡಬೇಕು. ಈಗ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, 2.5 ವರ್ಷ ಆದಮೇಲೆ ಅಧಿಕಾರ ಕೊಡಬೇಕು, ಅದನ್ನು ಸುಲಲಿತವಾಗಿ ಮಾಡಬೇಕು ಅಂತ ಏನೇನೋ ಕಸರತ್ತುಗಳನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಅದರ ಹಾದಿಯಲ್ಲಿ ಅವ್ರ ಜೊತೆ ಮಾತಾಡಿದ್ಮೇಲೆ ಈ MLAಗಳು ಬದಲಾವಣೆ ಗ್ಯಾರಂಟಿ ಅಂತ ಬಾಯ್ ಬೆಳ್ಕೊಂತ ಇರೋದು ಕಾಂಗ್ರೆಸ್ MLAಗಳು. ಆ ಭೇಟಿ ಆದಮೇಲೆ, ಮಾತುಕತೆ ಆದಮೇಲೆ ಆ ಇಂಟ್ರೆಸ್ಟ್ಗೆ ಇವರೆಲ್ಲ ಮಾತಾಡ್ತಾರೆ. ಗ್ಯಾರಂಟಿ ಸಿದ್ದರಾಮಯ್ಯನವರು ಬದಲಾವಣೆ ಆಗೇ ಆಗುತ್ತೆ. ಅದಕ್ಕೆ ಪೂರಕವಾದಂತೆ AICCಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಲಹಾ ಮಂಡಳಿ, OBC ಸಲಹಾ ಮಂಡಳಿಗೆ ಅಧ್ಯಕ್ಷ ಮಾಡಿರೋದು, ಅವ್ರ ಜೊತೆ ಒಂದು 3-4 ಜನ ಎಕ್ಸ್ ಚೀಫ್ ಮಿನಿಸ್ಟರ್ನ ಮಾಡಿರೋದು, ಇದೆಲ್ಲ ನೋಡಿದ್ರೆ ಕಾಕತಾಳೀಯ. ಹೋಗೋದು ಪಕ್ಕ. ಫ್ಲೈಟ್ ಹತ್ತಕ್ಕೆ ಮುಂಚೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಇದು ಬೋರ್ಡಿಂಗ್ ಪಾಸ್. ಇನ್ನು ಫ್ಲೈಟಲ್ಲಿ ಹತ್ತು ಕೂತ್ಕೊಳ್ಳೋದು ಒಂದೇ, ಸೆಕ್ಯೂರಿಟಿ ಚೆಕ್ ಹೋಗಬೇಕು, ಅದರಿಂದ ಫ್ಲೈಟ್ ಒಳಗಡೆ ಹೋಗ್ಬೇಕು. ಈ ಬೋರ್ಡಿಂಗ್ ಪಾಸು OBC ಸಲಹಾ ಮಂಡಳಿ ಇದೆಯಲ್ಲ, ಅದು ಬೋರ್ಡಿಂಗ್ ಪಾಸ್. ಫ್ಲೈಟ್ ಹತ್ಬೇಕಷ್ಟೇ, ಇನ್ನು ಒಳಕ್ಕೆ ಹೋಗು, ಫ್ಲೈಟ್ ಹತ್ಬೇಕು. ಬೋರ್ಡಿಂಗ್ ಪಾಸ್ ಅಂತೂ ಸಿಕ್ಕಿದ್ಮೇಲೆ ಸೆಕ್ಯೂರಿಟಿ ಚೆಕ್ ಒಳಗಡೆ ಹೋಗ್ಬೇಕು. ನೋಡಿ, ಎಲ್ಲ ಕಾಂಗ್ರೆಸ್ ಬಂದಮೇಲೆ ಒಂದು ರೀತಿ ಹಿಂದೂಗಳನ್ನು 2ನೇ ದರ್ಜೆಯ ಪ್ರಜೆಗಳಾಗಿ ನೋಡೋ ಅಂಥದ್ದು ಕಾಂಗ್ರೆಸ್ಸಿನ ಮನಸ್ಥಿತಿನೇ ಇದೆ. ಅದು ಟಿಪ್ಪು ಮನಸ್ಥಿತಿ. ಇದು ಶಿವಮೊಗ್ಗದಲ್ಲಿ ಪದೇ ಪದೇ ಇದು ನಡೀತಾ ಇರ್ತದೆ. ಪದೇ ಶಿವಮೊಗ್ಗದಲ್ಲಿ ರೆಗ್ಯುಲರ್ ಇದು. ಮತ್ತು ರಾಜ್ಯದ ನೀವು ಮಂಗಳೂರಲ್ಲೂ ಅಷ್ಟೇ, ಅಲ್ಲೂ ಕೂಡ ರೆಗ್ಯುಲರ್. ಎಲ್ಲೆಲ್ಲಿ ಹಿಂದೂಗಳ ಒಂದು ಸಂಘಟನೆ ಬಲವಾಗಿದೆಯೋ ಅಲ್ಲೆಲ್ಲ ಈ ಥರದ ಕಿರುಕುಳ ಕೊಡುವಂಥದ್ದಕ್ಕೆ ಈ ಕಾಂಗ್ರೆಸ್ ಪ್ರಾಯೋಜಿತ ಈ ನಾಟಕ ಮಂದಿಗಳೇನಿದೆ ಕೆಲಸ ಮಾಡ್ತಾ ಇದೆ. ಅದರಿಂದ ಈ ಗಲಭೆಗಳು ಆಗ್ತಾ ಹಿಡಿತಾ ಇಲ್ಲ. ಗೃಹ ಸಚಿವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಟಾರ್ಚ್ ಹಾಕೊಂಡು ಹುಡುಕ್ಬೇಕು. ಆ ಪರಿಸ್ಥಿತಿ ಕೆಲಸ. ಧನ್ಯವಾದಗಳು.